ಮಾಡ್ತೀವಿ. ಚರ್ಮದ ಪ್ರಾಬ್ಲಮ್ಗಳಾಗಿರ್ಬೋದು ಮತ್ತು ಬೇಸಿಗೆ ಚಳಿಯಿಂದ ಬೇಸಿಗೆಯಲ್ಲಿ ಸೂರ್ಯ ನಮಸ್ಕಾರ ಅಥವಾ ಸೂರ್ಯ ನಮಸ್ಕಾರನೇ ಜಾಸ್ತಿ ಮಾಡಬೇಕು ಅಂತ ಒತ್ತು ಕೊಟ್ಟಿದ್ದಾರೆ ಅನ್ನೋದು. ಅದಕ್ಕೂ ಒಂದು ರೀಸನ್ ಏನಂದರೆ ಮಾಘ ಮಾಸದಲ್ಲಿ ತುಂಬ ಚಳಿ ಇರುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಷ್ಟ ಆಗುತ್ತೆ, ಜಾಯಿಂಟ್ಸ್ ಮೂವ್ಮೆಂಟ್ಸ್ ಚೆನ್ನಾಗಿರಲ್ಲ ಮತ್ತು ಜಡತ್ವ ಇರುತ್ತೆ. ಆ ಮಾಘ ಮಾಸ ತಿಂಗಳಲ್ಲಿ ನಾವು ಸ್ಟೆಪ್ ಬೈ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಾಡಿ ವಾರ್ಮ್ ಆಗಿರುತ್ತೆ, ಜೊತೆಗೆ ಆಕ್ಟಿವ್ ಆಗಿರ್ತೀವಿ, ಜಾಯಿಂಟ್ಸ್ ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಜಡತ್ವ ಸೂರ್ಯತನ ಹೋಗುತ್ತೆ. ಆ ಉದ್ದೇಶಕ್ಕೆ ನಾವು ಯೋಗದಲ್ಲಿ ಆ ಮಾಘ ಮಾಸದಲ್ಲಿ ನಾವು ಸೂರ್ಯ ನಮಸ್ಕಾರ ಜಾಸ್ತಿ ಮಾಡ್ತಾ ಇರ್ತೀವಿ. ಆ ತಿಂಗಳು ಪೂರ್ತಿ ನಾವು ಸೂರ್ಯ ನಮಸ್ಕಾರಕ್ಕೆ ಇಟ್ಕೊಳ್ತೀವಿ, ಎಲ್ಲೇ ಹೋದ್ರು ಅಷ್ಟೇ. ಆ ಪೂರ್ತಿ ಮಾಡೋದ್ರಿಂದ ಮಾಘ ಮಾಸ ಕಳೆದ ಸೂರ್ಯ ಬೇಸಿಗೆ ಬರೋಷ್ಟರಲ್ಲಿ ನಾವು 108 ಮುಗಿಸ್ಕೊಡಿದ್ವಿ. 108 ಯಾಕೆ ಮಾಡಬೇಕು ಅನ್ನೋದು ಅದಕ್ಕೂ ಒಂದು ರೀಸನ್ ಏನಂದರೆ, ಪ್ರತಿಯೊಂದು ದೇವರಿಗಾಗಿರ್ಬೋದು ಅಥವಾ ಮನುಷ್ಯರಿಗಾಗಿರ್ಬೋದು ಅವ್ರದ್ದೇ ಆದಂಥ ಒಂದು ಇಷ್ಟಾರ್ಥಗಳಿರುತ್ತೆ. ಈಗ ಶ್ರೀಮಂತ ಅಭಿಷೇಕ ಪ್ರಿಯ,